ಹಲ್ಲೆಲೂಯಾ. ಅರ್ಥ ಇದ್ರಾ? ಅನೇಕರು ಸೇವೆ ಅಂತಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಮೊದಲು ನೀನು ದೇವರ ಸೇವೆ ಮಾಡೋದಕ್ಕಾಗಿ ಆರಿಸಲ್ಪಟ್ಟಿದ್ದಿ. ಹಲ್ಲೆಲೂಯಾ. ಅದಕ್ಕೆ ಭಕ್ತನು ಹೇಳ್ತಾನಲ್ವಾ, ನಾನು ಎದಕ್ಕಾಗಿ ದೇವರ ಸೃಷ್ಟಿ ಮಾಡಿದೆ ಅಂದರೆ ಆತನ ಆರಾಧನೆ ಮಾಡುವುದಕ್ಕಾಗಿ, ಆತನ ಆರಾಧನೆ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಆತನ ಸ್ತುತಿಸುವುದಕ್ಕಾಗಿ. ಆತ ನನಗೆ ಏನಂತ ಆಲೋಚನೆಗಳು ಕೊಟ್ಟಿದ್ದಾನೋ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ದೇವರು ನನಗೆ ಸಾವು ಬರದಂತೆ ದೇವರು ಜೀವಂತವಾಗಿ ಯಾಕೆ ಇಟ್ಟಿದ್ದಾನೆ, ಏನು ಉದ್ದೇಶಕ್ಕೆ ಇಟ್ಟಿದ್ದಾನೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಆತನ ಪಾದ ಸನ್ನಿಧಾನದಲ್ಲಿ ಹೋಗಿ ನಾವು ಕುಳಿತುಕೊಳ್ಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತಿದೆ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಾನದಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ತೀಯೋ ಅವರೇ ಧನ್ಯರು ಎಂಬುದಾಗಿ. ಕೆಲವರು ಏನು ಮಾಡ್ತಾರೆ ಅಂದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಕುತ್ಕೊಂಡು ಒಟ್ಟಿಯಾಗಿ ವ್ಯಕ್ತಿಗತವಾಗಿ ದೇವರಿಗೆ ಸಮಯ ಕೊಡಲ್ಲ, ಅವ್ರ ಕುಟುಂಬವಾಗಿ ಸಮಯ ಕೊಡಲ್ಲ, ಅವ್ರು ಕೂತ್ಕೊಂಡು ಗಂಟೆ ದೇವ್ರతో ಪ್ರಾರ್ಥನೆ ಮಾಡಲ್ಲ, ವಾಕ್ಯ ಓದಿ ಜ್ಞಾನಿಸಲ್ಲ. ಸೇವೆ ಮಾಡ್ಬೇಕಂತೆ, ಹಾಗಾದ್ರೆ ಮುಂದಿನ ವಾರ ಬಂದು ನಾನು ಕಸ ಹೊಡೆದು ಬಿಡ್ತೀನಿ, ಮುಂದಿನ ವಾರ ಬಂದು ನಾನು ನೆಲೆ ಒರೆಸ್ಬಿಡ್ತೀನಿ, ಮುಂದಿನ ವಾರ ಬಂದು ನಾನು ಚೇರ್ ಹಾಕ್ಬಿಡ್ತೀನಿ. ಇದಲ್ಲ, ಇದು ಸೇವೆಯ ಒಂದು ಭಾಗ. ಫಸ್ಟ್ ದೇವ್ರು ನನ್ನನ್ನು ಕರೀತಾ ಇರೋದು ಆತನ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವ್ರ ಸೇವೆ ಮಾಡು ಅಂತ. ಹಲ್ಲೆಲೂಯಾ. ಅಂದರೆ ಮೊದಲು ನೀನು ದೇವರಿಗೆ ಸಮಯ ಕೊಡು. ನೀನು ದೇವರು ಯಾಕೆ ಕರೆದಿದ್ದಾನೆ, ಯಾಕೆ ಆರಿಸ್ಕೊಂಡಿದ್ದಾನೆ, ಯಾಕೆ ಇವತ್ತು ಜೀವಿತ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ ಅಂದರೆ ನೀನು ಆತನನ್ನು ಆರಾಧನೆ ಮಾಡುವ ಸೇವಕಿ ಆಗಿರಬೇಕು. ಅಂದರೆ ನೀನು ದೇವರ ಸಮ್ಮುಖದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಗಂಟೆಗಟ್ಟಲೆ ಆತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವ ಮಗನಾಗಿ ನೀನು ಬದಲಾಗಬೇಕು ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಇದರ ಅರ್ಥ ಏನು ಗೊತ್ತಾ? ದೇವರು ನನ್ನನ್ನು ಆತನ ಜೊತೆಗೆ ಸಂಬಂಧವನ್ನು ಕರೀತಿದ್ದಾನೆ, ಐಕ್ಯವಾಗಿರುವುದಕ್ಕಾಗಿ. ಇವತ್ತು ದೇವರೊಟ್ಟಿಗೆ ಅನೇಕರು ಸಂಬಂಧ ಚೆನ್ನಾಗಿಲ್ಲ. ಅದಕ್ಕಾಗಿ ದೇವರು ಹೇಳ್ತಿದ್ದಾನೆ, ನೀನು ಯಾರನ್ನು ಆರಿಸ್ಕೊಳ್ತೀಯ ಅವರು ಧನ್ಯರು. ಹಾಗಾದ್ರೆ ನಮ್ಮ ಒಬ್ಬೊಬ್ಬರನ್ನ ದೇವರು ಆರಿಸಿಕೊಂಡಿದ್ದಾನೆ ಆತನ ಜೊತೆ ಇರುವುದಕ್ಕಾಗಿ, ಆತನ ಜೊತೆ ಸೇವೆ ಮಾಡುವುದಕ್ಕಾಗಿ, ಆತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಆಮೇಲೆ ವಾಕ್ಯ ಹೇಳ್ತದೆ ನೋಡ್ರಿ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಾನದಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಂಡಿದ್ದೀಯೋ ಅವರು ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಹಲ್ಲೆಲೂಯಾ. ಯಾವ ವ್ಯಕ್ತಿ ದೇವರಿಗೆ ಸಮಯ ಕೊಡ್ತಾನೋ, ಯಾವ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ನಿಂತ್ಕೊಂಡು ದೇವರನ್ನು ಆರಾಧಿಸ್ತಾ, ಉಪಕಾರ ನೆನೆಸ್ತಾ, ಪ್ರಾರ್ಥಿಸ್ತಾ, ದೇವರ ವಾಕ್ಯವನ್ನು ಜ್ಞಾನಿಸ್ತಾರೋ ಅವನಿಗೆ ದೇವರು ಮಹಾಪರಿಶುದ್ಧವಾಗಿರುವಂಥ ತನ್ನ ಪರಲೋಕದಿಂದ ಏನು ಮಾಡ್ತಾನಂತೆ, ಮಹಾ ಸೌಭಾಗ್ಯವನ್ನ ದಯಪಾಲಿಸ್ತಾನಂತೆ. ಹಲ್ಲೆಲೂಯಾ. ಅಲ್ವಾ ಕೇಳಿ, ಮಹಾಪವಿತ್ರ ಆಲಯದಿಂದ ಸೌಭಾಗ್ಯದಿಂದ ನಿಮ್ಮನ್ನು ತೃಪ್ತಿಗೊಳಿಸುವನು. ಇವತ್ತು ಅನೇಕರಿಗೆ ತೃಪ್ತಿ ಇಲ್ಲ. ಕಾರಣ ಏನಂದ್ರೆ ಅವರು ದೇವರೊಟ್ಟಿಗಿರುವಂಥ ಸಂಬಂಧ ಸರಿಯಾಗಿಲ್ಲ, ದೇವರೊಟ್ಟಿಗೆ ಅವರು ಸಮಯ ಕಳೀತಾ ಇಲ್ಲ, ದೇವರು ಆರಿಸ್ಕೊಂಡಿರ್ತ ನಿಜವಾದಂಥ ಅರ್ಥನ ತಿಳ್ಕೊಳ್ಳದೆ ಇರೋದ್ರಿಂದ ಇವತ್ತು ಬಾಧಿಸಲ್ಪಟ್ಟವರಾಗಿದ್ದೀವಿ. ಈ ವಾಕ್ಯ ಮುಗಿಯೋದ್ರಲ್ಲಿ ಗೊತ್ತಾಗ್ತದೆ ನೀವು ಎಷ್ಟು ದೇವರು ನಿಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾನೆ ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀರಿ. ಆಮೇಲೆ ಅರ್ಥ ಆಗ್ತದೆ ನೀವು ಎಲ್ಲಿ ತಪ್ಪಿ ಹೋಗಿದ್ದೀರಿ ಎಂಬುದಾಗಿ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮಗೆ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಏನಂತೆ ದೇವ್ರು ಏನ್ ಹೇಳ್ತಿದ್ದಾರೆ ಅಲ್ಲಿ? ತ್ರೈಕ ದೇವರು ಮಾತನಾಡ್ತಿದ್ದಾರೆ. ಅಲ್ಲೊಂದು ಡಿಸ್ಕಸ್ ನಡೀತೈತೆ. ತ್ರೈಕ ದೇವರು ಡಿಸ್ಕಸ್ ಮಾಡ್ತಿದ್ದಾರೆ, ತಂದೆ ಮಗ ಪವಿತ್ರಾತ್ಮ. ಏನ್ ಹೇಳ್ತಿದ್ದಾರೆ ಅಲ್ಲಿ? ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಯಾರನ್ನ ಉಂಟು ಮಾಡೋಣ? ಯಾವುದಕ್ಕಾಗಿ ಮನುಷ್ಯರನ್ನು ಉಂಟು ಮಾಡ್ತಿದ್ದಾರೆ ದೇವರು? ಎದಕ್ಕಾಗಿ? ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ. ಅರ್ಥ ಆಗ್ತೈತಾ? ಅಂದ್ರೆ ಅರ್ಥ ಏನು? ಅರ್ಥ ಆಗಿಲ್ವಾ? ದೇವರು ಮನುಷ್ಯನನ್ನು ಉಂಟು ಮಾಡೋಣ, ಅವನು ನನ್ನಲ್ಲಿ, ನಾನು ಅವನಲ್ಲಿ ಒಂದಾಗಿರಬೇಕು, ನಮ್ಮ ಹೋಲಿಕೆಗೆ ಸರಿಯಾಗಿರಬೇಕು. ನನಗೂ ಅವ್ರಿಗೆ ಯಾವುದೇ ವಿಧವಾದಂಥ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಅಥವಾ ಬೇರೆ ಇರಬಾರ್ದು, ವ್ಯತ್ಯಾಸ ಇರಬಾರ್ದು. ಹಾಗಾದರೆ ಸ್ವಭಾವದಲ್ಲಿ, ಗುಣದಲ್ಲಿ, ನೋಟದಲ್ಲಿ, ಎಲ್ಲ ಯೋಚನೆಯಲ್ಲಿ ನನ್ನ ಹಾಗೆ ಇರಬೇಕು, ನನ್ನಾಗೆ ಯೋಚಿಸ್ಬೇಕು, ನನ್ನಾಗೆ ಮಾತಾಡಬೇಕು, ನನ್ನಾಗೆ ನಡಿಬೇಕು. ಅದಕ್ಕೆ ದೇವ್ರು ಏನಂತ ಸೃಷ್ಟಿ ಮಾಡ್ತಿದ್ದಾನೆ? ಮನುಷ್ಯರನ್ನು ಸೃಷ್ಟಿ ಮಾಡೋಣ ನನ್ನ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ. ಅಂದರೆ ಅವರು ನಾವು ಒಂದಾಗಿರಬೇಕು ಅನ್ನೋದಕ್ಕೆ ದೇವರು ಸೃಷ್ಟಿ ಮಾಡ್ದ. ದೇವರು ನಿನ್ನನ್ನು ಸೃಷ್ಟಿ ಮಾಡಿದ ಕಾರಣ ಏನಂದ್ರೆ ನೀನು ದೇವ್ರ ಜೊತೆ ಅನ್ಯೋನ್ಯವಾಗಿರ್ಬೇಕಂತ. ದೇವರು ನಿನ್ನ ಜೊತೆ ಅನ್ಯೋನ್ಯವಾಗಿರ್ಬೇಕಂತಾನೆ ಆತ ನಿನಗಾಗಿ ನನಗಾಗಿ ಸೃಷ್ಟಿ ಮಾಡಿದ್ದು. ಯಾಕಪ್ಪ? ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ದೇವರು ಉಂಟು ಮಾಡ್ತಿದ್ದಾನಂದ್ರೆ ಅವನ ಜೊತೆ ಇದ್ದುಕೊಂಡು ಅಡ್ಡಾಡಕ್ಕಲ್ಲ. ಅರ್ಥ ಆಯ್ತಾ?
ಅವನ ಜೊತೆ ಐಕ್ಯವಾಗಿರೋದಕ್ಕೆ, ಅವನ ಜೊತೆ ಸಂಬಂಧ ಚೆನ್ನಾಗಿರಬೇಕು. ಅವನಿಗೂ ಮನುಷ್ಯನಿಗೂ ದೇವರಿಗೂ ಸಂಬಂಧದಲ್ಲಿ ಬೇರೆ ಆಗಬಾರ್ದು, ಬದಲಾವಣೆ ಆಗಬಾರ್ದು. ಅವರಿಬ್ಬರ ಸಂಬಂಧ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ದೇವ್ರು ಏನು ಮಾಡ್ದ, ನಿನ್ನನ್ನು ನೋಡಿತೇನೆ, ಈ ಮಗಳು ಈ ಮಗ ನನ್ನೊಂದಿಗಿರ್ಬೇಕು, ನಾನು ಆಕೆಯಲ್ಲಿ ಆತನೊಂದಿಗಿರ್ಬೇಕು, ಅವರು ನಾನು ಇಬ್ಬರು ಅನ್ಯೂನ್ಯವಾಗಿರಬೇಕು, ಅವರು ನನ್ನೊಳಗೆ ನೆಲೆಗೊಂಡಿರ್ಬೇಕು, ನಾನು ಅವರಲ್ಲಿ ನೆಲೆಗೊಳ್ಬೇಕು ಅಂತಾನೆ ದೇವರು ನನ್ನ ನಿಮ್ಮನ್ನು ಸೃಷ್ಟಿ ಮಾಡಿದ್ದು. ಹಾಗಾದ್ರೆ ನಾವೀಗ ಎಲ್ಲಿದ್ದೀವಿ? ದೇವರ ಅನ್ಯೂನ್ಯತೆಯಲ್ಲಿದ್ದೀವಾ? ದೇವರ ಐಕ್ಯತೆಯಲ್ಲಿದ್ದೀವಾ? ದೇವರ ಹೋಲಿಕೆಯಲ್ಲಿದ್ದೀವಾ? ನಮ್ಮ ಹೋಲಿಕೆ ಏನಾಗಿದೆ? ನಮ್ಮ ಸ್ವಭಾವದ ಹೋಲಿಕೆ ಏನಾಗಿದೆ? ನಮ್ಮ ನೋಟದ ಹೋಲಿಕೆ ಏನಾಗಿದೆ? ನಮ್ಮ ಯೋಚನೆಯ ಹೋಲಿಕೆ ಏನಾಗಿದೆ? ನಮ್ಮ ಕ್ರಿಯೆಗಳ ಹೋಲಿಕೆ ಏನಾಗಿದೆ? ದೇವರಿಗೆ ತದ್ವಿರೋಧವಾಗಿದೆ, ದೇವರಿಗೆ ವಿರೋಧವಾಗಿದ್ದೀವಿ. ನೋಡಕ್ಕೆ ನಾವು ದೇವರ ಮಕ್ಕಳು, ನಾವು ಯೇಸುವನ್ನ ನಂಬಿದ್ದೀವಿ, ನಾವು ಚರ್ಚಿಗೆ ಹೋಗ್ತೀವಿ, ನಾನು ದೀಕ್ಷೆ ಸ್ಥಾನ ತೆಗೆದುಕೊಂಡಿದ್ದೀನಿ, ಆದರೆ ಸ್ವಭಾವಕ್ಕೆ ವಿರೋಧವಾಗಿ ಜೀವಿಸ್ತಾ ಇದ್ದೀವಿ. ನಾವು ದೇವರ ಹೋಲಿಕೆಗೆ ಸರಿಯಾಗಿಲ್ಲ. ಆದರೆ ದೇವರನ್ನ ಉಂಟು ಮಾಡಿದೆ ಅದಕ್ಕೆ, ದೇವರನ್ನ ಕರ್ತಿದ್ದೆ ಅದಕ್ಕೆ, ದೇವರನ್ನ ದೆವ್ವದಿಂದ, ಮಾಟದಿಂದ, ನರಕದಿಂದ ಬಿಡುಗಡೆ ಮಾಡಿದೆ ಅದಕ್ಕೆ, ದೇವರ ಹೋಲಿಕೆಯಲ್ಲಿ ಇರುವುದಕ್ಕಾಗಿ. ಅಂದ್ರೆ ಆತನೊಟ್ಟಿಗೆ ನಾನಿನ ಸಂಬಂಧ ಚೆನ್ನಾಗಿರ್ಬೇಕಂತಾನೆ. ಹಲ್ಲೆಲೂಯಾ. ಭಾನುವಾರ ಒಂದು ದಿನ ಬಂದು ಹೋಗ್ಬಿಟ್ರೆ ಚರ್ಚಿಗೆ, ದೇವರೊಟ್ಟಿಗೆ ಸಂಬಂಧ ಚೆನ್ನಾಗಿರ್ತದ? ಹಲ್ಲೆಲೂಯಾ. ಆ ವಾಕ್ಯ ಭಾಗವನ್ನು ಗಮನಿಸ್ರಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹಲ್ಲೆಲೂಯಾ. ಅಂದ್ರೆ ಅರ್ಥ, ಅವ್ರಿಗೂ ನಮಗೆ ಯಾವುದೇ ಕೊರತೆ ಇರಬಾರ್ದು, ಅವರು ನಾವು ಅನ್ಯೂನ್ಯವಾಗಿರಬೇಕು. ಒಂದು ತಲೆ ಕೂದಲಷ್ಟು ಕೂಡ ನನ್ನ ಸ್ವಭಾವಕ್ಕೂ ಅವನ ಸ್ವಭಾವಕ್ಕೂ ವ್ಯತ್ಯಾಸ ಇರಬಾರ್ದು ಅನ್ನೋದಕ್ಕೆ ದೇವರು ತನ್ನ ಐಕ್ಯತೆಯಲ್ಲಿ ತನ್ನೊಂದಿಗೆ ಇರುವುದಕ್ಕಾಗಿ ಮನುಷ್ಯನನ್ನು ಉಂಟು ಮಾಡ್ದ. ಹಲ್ಲೆಲೂಯಾ. ಈ ವಾಕ್ಯ ಭಾಗದಲ್ಲಿ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ ನೋಡ್ರಿ. 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ? ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೆಂಬರು ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯ ಎಂಬುವನು ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ, ಗಮನಿಸಿ, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಅರ್ಥ ಆಯ್ತಾ? ದೇವರು ಈ ಜಗತ್ತನ್ನೆಲ್ಲ ಉಂಟು ಮಾಡ್ದ, ಈ ಜಗತ್ತಲ್ಲಿರೋ ವಸ್ತುಗಳೆಲ್ಲ ಯೇಸು ಉಂಟು ಮಾಡ್ದ, ಮತ್ತೆ ನನ್ನನ್ನು ಉಂಟು ಮಾಡ್ದ, ನಿನ್ನ ಕುಟುಂಬಗಳನ್ನ ಉಂಟು ಮಾಡ್ದ. ಯಾಕೆ ಉಂಟು ಮಾಡ್ದ? ನಾನು ನಿಮ್ಗೆ ಹೀಗೆ ಅರ್ಥಪಡಿಸ್ತೀನಿ. ಈಗ ನೀವೊಂದು ಯೋಚನೆ ಮಾಡ್ತೀರಿ, ನಾನೊಂದು ಮನೆ ಕಟ್ಕೋಬೇಕಪ್ಪ, ನನಗೊಂದು ಸ್ವಂತ ಮನೆ ಬೇಕಂತ. ಯಾರಿಗೋಸ್ಕರ ಮನೆ ಬೇಕು ಅಂತ ಯೋಚನೆ ಮಾಡ್ತೀರಿ? ನನ್ನ ಜೊತೆ ಮಾತಾಡ್ಬೇಕು ನೀವು. ಯಾರಿಗೆ ಬೇಕು ಅಂತ ಮನೆ ಕಟ್ಟಿಸ್ಕೋಬೇಕಂತ ಯೋಚನೆ ಮಾಡ್ತೀರಿ? ನಿಮಗೋಸ್ಕರ ಅಲ್ವಾ? ಹಲ್ಲೆಲೂಯಾ. ಆ ಮನೆ ಕಟ್ಟಿದ ಮೇಲೆ ಆ ಮನೆಯೆಲ್ಲ ಅಲಂಕಾರ ಮಾಡ್ಕೊಳ್ತೀರಿ ವಸ್ತುಗಳಿಂದ. ಆಮೇಲೆ ಯೋಚನೆ ಮಾಡ್ತೀರಿ, ಬಸ್ ಸ್ಟ್ಯಾಂಡ್ಗೂ ನಮಗೆ ದೂರ ಆಗ್ತದೆ, ಒಂದು ಬೈಕ್ ಆದರೂ ಒಂದು ಕಾರ್ ಆದರೂ ಇದ್ರೆ ಚಂದ ಇಲ್ವಾ, ನಮಗೋಸ್ಕರ ಬೇಕು ಅಂತ ಹೇಳಿ ತೆಗೆದುಕೊಳ್ತೀರಿ. ಯಾರಿಗೋಸ್ಕರ? ನಿಮಗೋಸ್ಕರ ಅಲ್ವಾ? ಆಮೇಲೆ ನೀನು ಹಿರಿಯೋನಾಗಿದ್ದವ, ನಿನ್ನ ಮಗನೋ ನಿನ್ನ ಮಗಳು, ಅವ್ರಿಗೆ ಏನು ಮಾಡ್ತಿ? ನನ್ನ ಮಗನಿಗೆ ಒಂದು ಒಳ್ಳೆ ವರ ತರಬೇಕು, ಒಂದು ಒಳ್ಳೆ ಹುಡುಗಿನ ತಂದು ಮದುವೆ ಮಾಡಬೇಕು, ನನ್ನ ಕುಟುಂಬ ಕಟ್ಟಲ್ಪಡಬೇಕು. ಯಾರಿಗೋಸ್ಕರ ಯೋಚನೆ ಮಾಡ್ತಿ? ನಿಮಗೋಸ್ಕರ ತಾನೆ. ಆಮೇಲೆ ಅವರು ಸಂಪಾದನೆ ಮಾಡಬೇಕು, ದುಡಿಬೇಕು, ವ್ಯಾಪಾರನೋ ಕೆಲಸದಲ್ಲೋ ಯಾವುದಾದ್ರೂ ಚೆನ್ನಾಗಿರಬೇಕು. ಇವೆಲ್ಲ ಯೋಚನೆ ಮಾಡೋದು ಯಾರಿಗೋಸ್ಕರ? ನಿಮಗೋಸ್ಕರ ತಾನೆ. ಹಾಗೆ ದೇವರು ಈ ಜಗತ್ತನ್ನು ಉಂಟು ಮಾಡುವಾಗ, ಈ ಜಗತ್ತಲ್ಲಿರೋ ವಸ್ತುಗಳು ಉಂಟು ಮಾಡುವಾಗ, ಈ ಜಗತ್ತಲ್ಲಿ ನನ್ನನ್ನು ಉಂಟು ಮಾಡುವಾಗ ಆತನಿಗೋಸ್ಕರ ಉಂಟು ಮಾಡಿಕೊಂಡ. ಹಲ್ಲೆಲೂಯಾ. ದೇವರು ನೀನು ಉಂಟು ಮಾಡಿದ್ದೆ ಆತನ ಜೊತೆ ಚೆನ್ನಾಗಿರೋ ಅಂತ. ನಿನ್ನ ಇಷ್ಟ ಬಂದಂಗೆ ತಿರುಗಾಡು, ಅಡ್ಡ ದಿಡ್ಡಿ ಅಂತ ಕರೆದಿಲ್ಲ. ದೇವರು ಉಂಟು ಮಾಡಿಲ್ಲ ನಿನ್ನ ಇಷ್ಟ ಬಂದಂಗೆ ಬೆಳಕೋ, ನೀನು ಇಷ್ಟ ಬಂದಂಗೆ ತಿನ್ನೋ, ಉಣ್ಣೋ, ಮಲ್ಕೋ, ಇಷ್ಟ ಬಂದಂಗೆ ತಿರುಗೋ ಅಂತ ದೇವ್ರನ್ನ ಸೃಷ್ಟಿ ಮಾಡಿಲ್ಲ. ದೇವ್ರನ್ನ ಉಂಟು ಮಾಡಿದ್ದೆ ಆತನಿಗೋಸ್ಕರ. ಅಲ್ಲಿ ವಾಕ್ಯ ಹೇಳ್ತೈತೆ, ಸಮಸ್ಯೆ ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟ. ಹಾಗಾದ್ರೆ ಆತನು ಸೃಷ್ಟಿ ಮಾಡಿದೆಲ್ಲ ವಸ್ತುಗಳು, ವ್ಯಕ್ತಿಗಳು ದೇವರೊಟ್ಟಿಗೆ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಸೃಷ್ಟಿ ಮಾಡ್ಕೊಂಡಿದ್ದು. ಹಲ್ಲೆಲೂಯಾ. ಯೋಚನೆ ಮಾಡಿ. ಒಂದು ವೇಳೆ ನಿಮ್ಮ ಮನೆ ಕೆಲಸಕ್ಕಾಗಿ ಯಾರನ್ನೋ ಒಬ್ಬನ ಕರ್ಕೊಂಡು ಬಂದು ಇಟ್ಕೊಳ್ತೀರಿ ಅಂತ ತಿಳ್ಕೊಳ್ರಿ. ಅವರು ಮನೆ ಕೆಲಸ ಮಾಡ್ದೇನೆ ಅವರು ಅದಕ್ಕೆ ವಿರೋಧವಾಗಿ ಜೀವಿಸೋದಾದ್ರೆ ಇಟ್ಕೊಳ್ತೀರಾ? ಇಲ್ಲ. ಹಾಗಾದ್ರೆ ಯೋಚಿಸ್ರಿ, ದೇವರು ನನ್ನನ್ನು ಸೃಷ್ಟಿ ಮಾಡಿದೆ ಆತನಿಗೋಸ್ಕರ. ನಾವು ಆತನನ್ನು ಆರಾಧಿಸಬೇಕು,
ನಾವು ಆತನ ಮಾತನ್ನು ಕೇಳಬೇಕು, ನಾವು ಆತನ ಮಾತಿಗೆ ವಿಧೇಯರಾಗಬೇಕು, ಆತನ ಸಮ್ಮುಖದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಬೇಕು, ಆತನ ನಂಬಿಗಸ್ತಿಕೆ ಒಳ್ಳೆತನವನ್ನು ನಾವು ಜ್ಞಾನಿಸಬೇಕು. ಇದಕ್ಕೋಸ್ಕರ ದೇವರು ನಿನ್ನನ್ನು ಸೃಷ್ಟಿ ಮಾಡಿರೋದು. ಅರ್ಥ ಇದೈತಾ? ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದ್ರೂ ಉಂಟಾಗ್ಲಿಲ್ಲ. ಉಂಟಾಗಿದ್ದೆಲ್ಲವೂ ಆತನಿಗೋಸ್ಕರ. ಆ ವಸ್ತುಗಳಲ್ಲಿ ನೀನು ಒಬ್ಬನೇ ತಾನೆ, ನಾನು ತಾನೆ. ಹಾಗಾದ್ರೆ ನಾವು ಯಾವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೀವಿ? ಆತನಿಗೋಸ್ಕರ. ನಿನ್ನ ಇಷ್ಟಕ್ಕಾಗಿ ಅಲ್ಲ, ನೀನು ಎತ್ತೋರ್ಗಾಗಿ ಅಲ್ಲ, ನೀನು ಕಟ್ಕೊಂಡವ್ರಿಗಾಗಲ್ಲ, ನಿನ್ನ ಮಕ್ಕಳಿಗಾಗಲ್ಲ, ಮುಂದಿನ ಭವಿಷ್ಯಕ್ಕೋಸ್ಕರ ನೀನು ಹೆಂಗೆ ಬೇಕು ಆ ರೀತಿಯಾಗಿ ಜೀವಿಸೋದಕ್ಕಲ್ಲ. ನೀನು ದೇವರಿಗಾಗಿ ಜೀವಿಸುವ ಮಗನಾಗಿರ್ಬೇಕಂತ ಹೇಳಿ ದೇವರ ಕಾರ್ಯಗಳನ್ನ ಮಾಡೋದಕ್ಕಾಗಿ, ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸೋದಕ್ಕೆ, ಆರಾಧಿಸೋದಕ್ಕೆ, ಆತನ ವಾಕ್ಯವನ್ನು ಓದಿ ಜ್ಞಾನಿಸೋದಕ್ಕಾಗಿ ನಿನ್ನನ್ನು ನನ್ನನ್ನು ದೇವರು ಸೃಷ್ಟಿಸಿದ್ದಾನೆ, ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರಲ್ಲಿ ಆದಿಕಾಂಡದಲ್ಲಿ ಹೇಳ್ತಾ ಇರೋದು, ನಮ್ಮ ಹೋಲಿಕೆಗೆ ನಮ್ಮ ಸ್ವರೂಪದಲ್ಲೇ ಅವಳನ್ನು ಉಂಟು ಮಾಡೋಣ. ಯಾಕಂದ್ರೆ ಅವರು ನನ್ನ ಜೊತೆ ಚೆನ್ನಾಗಿರಬೇಕು.